ಎಲ್ಲರಿಗೂ ನಮಸ್ಕಾರ. ಅತ್ತೆ ಸಸ್ಯ ಕುಕಿಂಗ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ತಮ್ಬ್‌ನೇಲ್ ನೋಡಿರ್ಬೋದು, ಅದು ಹೊಸ ರೆಸಿಪಿ ತೋಂತನ ಅಂತ. ಅದಕ್ಕೆ ಏನೇನು ಮಾಡ್ಬೇಕಂತ ಹೇಳ್ತೀನಿ. ಒಂದು ಕೊತ್ತಂಬರಿ ಸೊಪ್ಪು, ಕಾಯಿ, ಹಸಿಮೆಣಸು ತೊಗೊಂಡಿದ್ದೀನಿ ಖಾರಕ್ಕೆ. ಆಮೇಲೆ ತೊಗರಿಬೇಳೆ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಅದು 3-4 ಸತಿ ವಾಶ್ ಮಾಡ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ತೀನಿ. ಆಮೇಲೆ ರುಬ್ಕೊಳ್ಳೋಕ್ಕೆ ಕಾಯಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹೇಳಿದ್ನಲ್ಲ ಅದು ಹಾಕ್ಕೊಳ್ತೀನಿ ಜಾರಿಗೆ ಹಾಕ್ಕೊಂಬಿಟ್ಟು. ಆಮೇಲೆ ಹಿಂಗ್ ಹಾಕ್ಕೊಂತೀನಿ. ಹಿಂಗ್ ಸ್ವಲ್ಪ ಜಾಸ್ತಿ ಬೇಕು. ಆಮೇಲೆ ಜೀರಿಗೆ ಬೇಕು. ಜೀರಿಗೆ ಹಾಕ್ಕೊಂತೀನಿ 1 ಸ್ಪೂನ್ ಆಗೋಷ್ಟು. ನೋಡಿ, ಕಾಯಿ ಹಾಕ್ಕೊಂತೀನಿ 1 ಮುಷ್ಟಿ ಆಗೋಷ್ಟು, ಜಾರಿಗೆ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸು ಹಾಕ್ಕೊತೀನಿ ಖಾರಕ್ಕೆ. ನೀನು ಜಾಸ್ತಿ ಬೇಕಾದರೂ ಹಾಕ್ಕೊಬೋದು. ಖಾರ ಇಲ್ಲಾಂದ್ರೆ ಹಸಿಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನಾನು ಯಾಕಂದರೆ ಒಣಮೆಣಸು ಹಾಕ್ಕೊತೀನಿ 2, ಅದಕ್ಕೋಸ್ಕರ ಸಾಕು ಅಂತ ಬಿಟ್ಟೆ. ನೀವು ಖಾರ ಕಮ್ಮಿ ಅನಿಸ್ತು ಅಂದರೆ ಹಾಕ್ಕೊಳ್ಬೋದು. ಆಮೇಲೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ ಜೀರಿಗೆ ಹಾಕ್ಕೊತೀನಿ 1 ಸ್ಪೂನು. ಆಮೇಲೆ ಒಂದು ಸತಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗರಗರ ಅನ್ಸ್ಕೊಂಡಾದ್ಮೇಲೆ ತರಿಯಾಗಿ ರುಬ್ಕೊಳ್ಬೇಕು. ನೀರೆಲ್ಲ ಹಾಕಲ್ಲ ನಾನು. ತೋರಿಸ್ತೀನಿ ನೋಡಿ, ಈ ಥರ ಆಗಿದೆ. ಇದು ಸಪ್ರೇಟ್ ತೆಗ್ದಿಟ್ಕೊತೀನಿ. ಈಗ ಮಜ್ಜಿಗೆ ತೆಗ್ದಿಟ್ಕೊಬೇಕು. ಮಜ್ಜಿಗೆ ಇಲ್ಲಾಂದರೆ ಮೊಸರು ಕಡ್ಬಿಟ್ಟು ಇಟ್ಕೊಬೋದು. ಆಮೇಲೆ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ 1 ಕಪ್ಪಲ್ಲಿ. ಆಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಬಿಟ್ಟು ಸಣ್ಣ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು. ನಾನು ಒಂದು 3-4 ಕಟ್ಟು ತೊಗೊಂಡಿದ್ದೆ. ಆಮೇಲೆ ಒಣಮೆಣ್ಸು ಖಾರಕ್ಕೆ 2. ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಮೇಲೆ 1/4 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಫ್ರೈ ಆದಮೇಲೆ ಒಣಮೆಣ್ಸು ಹಾಕ್ಕೊತೀನಿ ಖಾರಕ್ಕೆ. 2 ತೊಗೊಂಡಿದ್ದೀನಿ, 2 ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ಕಲ್ಲರಿಗೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ನಲ್ಲ ಅದು ಹಾಕ್ಕೊಳ್ತೀನಿ. ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಳ್ಬೇಕು ಮೆಂತ್ಯ ಸೊಪ್ಪು. ಹಾಕ್ಕೊತ ಮಿಕ್ಸ್ ಮಾಡ್ಕೊಬೇಕು. ಅದೇನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಆಗ್ತಾ ಹೋಗುತ್ತೆ. ಅದಕ್ಕೆ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕು. ನೀವು ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದಿಲ್ಲ, ಅದಕ್ಕೆ ಮಜ್ಜಿಗೆ ಹಾಕ್ಕೊಂಬಿಟ್ಟು ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಬೇಕಾದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನೊಂದು 2-3 ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಒಂದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡಲೆ ಹಿಟ್ಟಿಗೆ ಮಜ್ಜಿಗೆ ಹಾಕ್ಕೊಂಬಿಟ್ಟು ಗಂಟಿಲ್ಲಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕೈ ಆಡಿಸ್ಕೊಳ್ತಾ ಇದ್ದೀನಿ. ನೋಡಿ, ತೋರಿಸ್ತೀನಿ ಹೆಂಗಂತ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು. ಈಗ ಇದು ಫ್ರೈ ಆಗಿದೆ, ಅದಕ್ಕೆ ಹಾಕ್ಕೊಳ್ತೀನಿ. ಈಗ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಹಾಕ್ಕೊಳ್ಬೇಕು. ನೀವು ಎಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀರ ಅಷ್ಟು ಹಾಕ್ಕೊಂಬಿಟ್ಟು ಆಮೇಲೆ ಮಜ್ಜಿಗೆ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಬೇಕು. ನಿಮ್ಗೆ ಮಜ್ಜಿಗೆ ಸಾಕಾಗಿಲ್ಲ ಅಂದರೆ ಹಾಕ್ಕೊಬೋದು. ಆಮೇಲೆ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು. ಇದಕ್ಕೆ ಹುಣಸೆ ಹಣ್ಣು, ನಿಂಬೆಹಣ್ಣು ರಸ ಏನೂ ಹಾಕಲ್ಲ, ಮಜ್ಜಿಗೆನೇ ಹುಳಿ ಇರುತ್ತಲ್ವ ಅದಕ್ಕೋಸ್ಕರ. ಆಮೇಲೆ ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಹಾಕ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದೇ ಸ್ವಲ್ಪ ನೀರು ಉಳಿದಿರುತ್ತಲ್ಲ, ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ರುಬ್ಬಿದ ಮಸಾಲ ಹಾಕ್ಕೊತೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿದ ಮಸಾಲ ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತೀನಿ 1 ಸ್ಪೂನ್ ಆಗೋಷ್ಟು. ಇನ್ನು ಕಮ್ಮಿ ಆದರೆ ಹಾಕ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಬ್ಬಿದ ಮಸಾಲ ಹಾಕ್ಕೊತಾ ಇದ್ದೀನಿ, ಅಷ್ಟು ಹಾಕ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಕಲರ್ ಕಮ್ಮಿ ಅನಿಸ್ತು ಅಂದರೆ ಅರಿಶಿನ ಹಾಕ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊತೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನಿಮ್ಗೆ ಕಮ್ಮಿ ಅನಿಸಿದ್ರು ಹಾಕ್ಕೊಳ್ಬೋದು. ಆಮೇಲೆ ಕುದಿ ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೊತೀನಿ. ಘಮ ಕೊಡುತ್ತೆ, ಅದಕ್ಕೋಸ್ಕರ ಘಮ ಘಮ ಇರುತ್ತೆ. ಆಮೇಲೆ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ತೋಂತನ ರೆಸಿಪಿ ರೆಡಿ. ಇದು ಬಿಸಿ ಅನ್ನಕ್ಕೂ ಚೆನ್ನಾಗಾಗುತ್ತೆ, ಮುದ್ದೆಗೆ ಚೆನ್ನಾಗಾಗುತ್ತೆ, ಆಮೇಲೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಾಗುತ್ತೆ. ಒಂದು ತಟ್ಟೆ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಅನ್ನದ ಜೊತೆ.
ಟೋನ್ತನ ಹಾಕ್ಕೊಂಬಿಟ್ಟು ತುಪ್ಪ ಹಾಕೊಂಡು ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ತುಪ್ಪ ಬೇಡ ಅಂದರೆ ಬೇಡ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.